ಕರುನಾಡು ಕೋಮಲ ಚಾನಲ್ಗೆ ಸುಸ್ವಾಗತ. ಉತ್ಥಿತ ತ್ರಿಕೋನಾಸನ. ಉಸಿರನ್ನು ತುಂಬಿಕೊಳ್ತಾ ಎರಡೂ ಕಾಲುಗಳನ್ನು 3 ಅಡಿ ಅಂತರದಲ್ಲಿ ಅಗಲ ಮಾಡಿ ಎರಡೂ ಕೈಗಳನ್ನು ಭೂಮಿಗೆ ಸಮವಾಗಿ ಮೇಲೆತ್ತಬೇಕು. ಉಸಿರು ಹೊರಗೆ ಹಾಕ್ತಾ ಬಲಗಾಲಿನ ಪಕ್ಕದಲ್ಲಿ ಬಲ ಹಸ್ತವನ್ನು ಇಟ್ಟು ಎಡಗೈಯಿನ ಹಸ್ತವನ್ನು ನೋಡಬೇಕು. ಈ ಸ್ಥಿತಿಗೆ ಬಂದ ನಂತರ ಸಹಜ ಉಸಿರಾಟದಲ್ಲಿ ಇರ್ಬೋದು. ಮತ್ತು ಉಸಿರನ್ನು ತುಂಬಿಕೊಳ್ತಾ ನೇರವಾಗಿ ನಿಂತ್ಕೋಬೇಕು. ಉಸಿರು ಹೊರ ಹಾಕ್ತಾ ತಾಡಾಸನ ಸ್ಥಿತಿಯಲ್ಲಿ ವಿಶ್ರಾಂತಿ. ನಮ್ಮ ಉಸಿರಾಟವನ್ನು ಆಸನದ ಜೊತೆ ಅನುಕರಿಸಬೇಕು. ಈಗ ಈ ಉಸಿರನ್ನು ತುಂಬಿಕೊಳ್ತಾ ಎರಡೂ ಕಾಲುಗಳನ್ನು 3 ಅಡಿ ಅಂತರದಲ್ಲಿಟ್ಟು ಕೈಗಳನ್ನು ಭೂಮಿಗೆ ಸಮವಾಗಿ ಎತ್ತಿಡಬೇಕು. ಎಡಪಾದವನ್ನು ಎಡಗಡೆ ತಿರುಗಿಸಿ ಈಗ ಉಸಿರನ್ನು ಹೊರಗೆ ಹಾಕ್ತಾ ಎಡ ಹಸ್ತವನ್ನು ಎಡ ಕಾಲಿನ ಪಕ್ಕದಲ್ಲಿಟ್ಟು ಬಲ ಹಸ್ತವನ್ನು ತಿರುಗಿ ನೋಡಬೇಕು. ಎದೆ ಭಾಗವನ್ನು ಕುಗ್ಗಿಸಬಾರ್ದು. ಎಷ್ಟಾಗುತ್ತೆ ಅಷ್ಟು ನಮ್ಮ ಶೋಲ್ಡರ್ ಅಂದರೆ ಭುಜವನ್ನು ಮೇಲೆತ್ತಿ ಎಳಿಬೇಕು ಬಲಗೈಯನ್ನು. ಈಗ ಉಸಿರು ತುಂಬಿಕೊಳ್ತಾ ಎದ್ದು ನಿಲ್ಲ. ಈ ಉತ್ಥಿತ ತ್ರಿಕೋನಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಕಣಕಾಲು, ಎದೆ ಮತ್ತು ಕಾಲುಗಳ ಸ್ನಾಯುವನ್ನು ಬಲಗೊಳಿಸುತ್ತೆ. ಕಾಲು ಮತ್ತು ಸೊಂಟದ ಬಿಗಿತವನ್ನು ಕಡಿಮೆ ಮಾಡುತ್ತೆ. ಕಾಲುಗಳಲ್ಲಿ ಸಣ್ಣ ವಿರೂಪತೆ ಏನಾದರೂ ಇದ್ದರೆ ಅದು ಸರಿಯಾಗತ್ತೆ. ಕಿಬ್ಬೊಟ್ಟೆಯ ಅಂಗಗಳನ್ನು ಅನುಕರಿಸುತ್ತೆ. ಇದನ್ನು ಯಾರು ಮಾಡಬಾರ್ದು ಅಂದರೆ ಈ ಅತಿಸಾರ ಅಂದರೆ ಡಯೇರಿಯಾ, ತಲೆನೋವು, ರಕ್ತದ ಒತ್ತಡ ಕಡಿಮೆ ಇರುವಂಥವ್ರು ಇದನ್ನು ಮಾಡಬಾರ್ದು. ಹೃದಯ ಸಂಬಂಧಿ ಏನಾದ್ರು ಸಮಸ್ಯೆಗಳಿದ್ದರೆ ಈ ಗೋಡೆಯ ಸಹಾಯದಿಂದ ಈ ಆಸನವನ್ನು ಅಭ್ಯಾಸ ಮಾಡೋದು ಉತ್ತಮ. ಇಲ್ಲಾಂದರೆ ನಿಮ್ಮ ವೈದ್ಯರನ್ನು ಅಥವಾ ಗುರುಗಳ ಸಲಹೆ ಮೇರೆಗೆ ಅಭ್ಯಾಸ ಮಾಡಿದ್ರೆ ಉತ್ತಮ.